ಪಾಪು ಆರ್ಸ್ ರೈಡಿಂಗ್ ಗೊತ್ತಲ್ಲ ನಾವು ಇವತ್ತು ಆರ್ಸ್ ರೈಡಿಂಗ್ ಮಾಡ್ತೀವಿ. ಆಕ್ಚುಲಿ ನನ್ನ ಫೇವ್ರೇಟ್ ಆರ್ಸ್ ರೈಡಿಂಗ್ ಅಂದರೆ ನಂಗೆ ರೈಡಿಂಗ್ ಬರ್ತದೆ. ನಾನು ಹೇಳಿದ್ನಲ್ಲ ರೈಡಿಂಗ್ ಅಂದ್ಬಿಟ್ಟು. ಸೊ ಆರ್ಸ್ ರೈಡಿಂಗ್ ಬಂದಿದ್ದೀನಿ ಅಂದ್ಬಿಟ್ಟು ವಿಕ್ಟೋರಿಯಾ ಮೆಮೋರಿಯಲ್ ಪಕ್ಕದಲ್ಲಿ ನೀವು ನೋಡಿ ಆರ್ಸ್ ತುಂಬ ಇರ್ತವೆ. ಸೊ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಆರ್ಸ್ ಇದು. ಸೊ ಇದು ಪಾಪ ಅಷ್ಟೊಂದು ವೀಕ್ ಆಗಿದೆ. ಇದನ್ನು ಓಡಿಸಲ್ಲ, ಇದು ಬೇಡ ನನಗೆ. ವೈಟ್ ಆರ್ಸ್ ಬರ್ತಾ ಇದ್ದಲ್ಲ, ತುಂಬ ಸ್ಟ್ರಾಂಗ್ ಇದೆ ನೋಡಿ. ಇಲ್ಲಿ ಕರ್ಕೊಂಬರ್ತಾರೆ ನೋಡಿ ಇವಾಗ ಕ್ಯಾಪ್ಟನ್ನು. ಬಂದ ತಕ್ಷಣ ಚಿಕ್ಕ ಗೊತ್ತಲ್ಲ ನಾವು ಇವಾಗ ರೈಡಿಂಗ್ ಅಂತ. ಸೊ ರೈಡಿಂಗ್ ಹೋಗ್ತೀವಿ. ರೈಡಿಂಗು ನಮ್ಮ ಆರ್ಸ್ ನೋಡಲಿ ಕ್ಲೀನ್ ಬರ್ತದೆ ರೈಡಿಂಗ್ ಬಂದ ತಕ್ಷಣ ನಾವು ಹೋಗ್ಬಿಟ್ಟು ರೈಡಿಂಗ್ ಫಸ್ಟ್. ಯಾಕಂದ್ರೆ ನನಗೆ ಎಲ್ಲಿ ಹೋದರೂ ಸಹ ನನಗೆ ರೈಡಿಂಗ್ ಅಂದರೆ ನನಗೆ ತುಂಬ ಇಷ್ಟ. ನನಗೆ ಸ್ಪೀಡ್ ಓಕೆ ಫಸ್ಟ್ ಸ್ವಲ್ಪ ಸ್ಲೋ ಹೋಗಲಿ. ಹಾಂ ಬಾಯ್ ಆರಾಮ್ಸೆ ತಡ. ಯಾಕಂದರೆ ಸ್ವಲ್ಪ ರೆಸ್ಟ್ ಆಗೋಲಿ ಪಾಪ ನಮ್ಮ ಆರ್ಸು. ಯಾಕಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಸ್ಲೋ ಹೋಗ್ಬೇಕಲ್ಲ ಅದಕ್ಕೆ. ಓಕೆ ಸ್ಲೋ ಹೋಗಿ ಆಮೇಲೆ ರೈಸ್ ಹಾಕೋಣ ಗುರು. ಹೇಗೆ ಗೊತ್ತಾ ಆರ್ಸ್ ರೈಡಿಂಗ್ ಮಾತ್ರ ಇವತ್ತಿಲ್ಲ ಆರ್ಸ್ ತುಂಬ ಡೇಂಜರು. ಸೊ ಬೈಕ್ ರೈಡಿಂಗ್ ಹೆಂಗಿದೆ ಹಂಗೆ ರೈಡಿಂಗ್ ಹೆಂಗೆ ಗೊತ್ತಾ. ಸೊ ನೋಡಿ ಇಲ್ಲಿ ಹಿಂಗೆ ಲೆಫ್ಟಿಂಗ್ ಅಂದರೆ ಇದು ಬಂದು ರೈಟು ಈ ಥರ ಹ್ಯಾಂಡಲ್ ಥರ ಇರುತ್ತೆ ನಿಮಗೆ ಸೇಮು. ಸೊ ರೈಡಿಂಗ್ ಕಲಿಸ್ತೀನಿ ನೋಡಿ ನಿಮ್ಗೆ ಹೆಂಗೆ ಅಂದ್ಬಿಟ್ಟು. ಒಂದು ಸತಿ ಆರ್ಸ್ ಏನಾದರೂ ನೀವೇನೋ ಗೊತ್ತಿಲ್ಲ ಅಂದ್ಕೊಳ್ಳಿ, ಕೆಳಗಡೆ ಬಿಸಾಗುತ್ತೆ ಆರ್ಸ್ ಗೊತ್ತಾ. ತುಂಬ ಡೇಂಜರ್ ಇದು. ಕಾಲು ಕೆಳಗಡೆ ನಿಮ್ಗೆ ಸಾಂಗ್ ಇರಬೇಕು. ಫಸ್ಟ್ ನೀವು ಸಾಂಗ್ ಕೂತ್ಕೊಂಡಿರ್ಬೇಕು ಗೊತ್ತಾ ನೀವು ಆರ್ಸಲ್ಲಿ. ಬೈ ಮೇಲೆ ಸ್ಟ್ರೈಟ್ ದಿಕ್ಕ ಓಕೆ. हाँ घूमने के लिए नहीं बोल रहे ठीक है. कितने जाना सही है ना. घूमने के लिए नहीं बोल रहे हम एशियन ट्रैवलर. ओके मेरे को अच्छा दिख रहा है ना. ओके क्या भाई हमको ऐसा बोलता. ऐसा हम नहीं कर रहे ना. अभी कैसे छोटा करके पकड़ो. छोटा करके बड़ा राउंड है. छोटा राउंड करेगा मैं देखे. हाँ ಇಲ್ಲಿ ನೋಡಿ ಕಲ್ಕತ್ತಲ್ಲಿ ಹೆಂಗಿದೆ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಆಗಿದೆ ಇಲ್ಲಿಂದ. ಸೊ ಟಾಟಾ ಸ್ಟೀಲ್ ಇಂಡಸ್ಟ್ರಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರ. ಟಾಟಾ ಸ್ಟೀಲ್ ಸಿಕ್ಕಾಪಟ್ಟೆ ಫ್ಯಾಂಟಾಸ್ಟಿಕ್ ಅವರು. ಎಷ್ಟೊಂದು ಹೈಟ್ ಇದೆ ಗೊತ್ತಿದೆ ಬಿಲ್ಡಿಂಗು. ವಾವ್ ಫ್ಯಾಂಟಾಸ್ಟಿಕ್ ಇದೆ ಬಾ. ಈ ಸರೋವರ ನೋಡಿ ಗಾರ್ಡನ್ ಹೆಂಗಿದೆ ಗೊತ್ತಾ. ನಾನು ರಿಲ್ಯಾಕ್ಸಾಗಿ ಕುತ್ಕೊಂಡು ಆರಾಮಾಗಿರ್ಬೋದು. ಇಲ್ಲಿ ಟೈಮ್ ಇದೆ. ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೆ ನೋಡಿದ್ರೆ. ಏನು ಪ್ಯಾಲೇಸ್ ಇನ್ನೊಂದು ನೋಡ್ಕೊಂಡು ಹೆಂಗಿದೆ ಅಂದ್ಬಿಟ್ಟು ಪ್ಯಾಲೇಸು. ಸೊ ಟೈಮ್ ಇದ್ದರೆ ನಿಮ್ಗೆ ರಿಲ್ಯಾಕ್ಸಾಗಿ ಕ್ಲೀನಾಗಿ ಎಲ್ಲ ತೋರಿಸ್ತಾ ಇದೆ ಆಚೆಯಿಂದ ಇವನ್ ಗಾರ್ಡನ್ ಎಲ್ಲ. ಓಕೆ ನೋಡಿದ್ದೀವಲ್ಲ ನಾವು ಸ್ಯಾಟಿಸ್ಫ್ಯಾಕ್ಷನ್ನು. ಮುಂದೆ ಹೋಗೋಣ. ಓಕೆ ತುಂಬ ಸೆಕ್ಯೂರಿಟಿ ಹೆಂಗಿದೆ ಸೆಕ್ಯೂರಿಟಿ ಒಂದು ತೋರಿಸಿ ನಾನು ಅಷ್ಟೇ ಇಂಗ್ಲೀಷ್ ನೋಡಿ. ಅಷ್ಟೇ ನೋಡ್ಕೊಂಡು ನೋಡಿ ನೋಡಿ ನೋಡಿರ ಹೆಂಗಿದೆ ಅಂದ್ಬಿಟ್ಟು ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ವಾವ್ ಎಷ್ಟೊಂದು ಚೆನ್ನಾಗಿದೆ ಬರುತ್ತೆ. ಫ್ಯಾಂಟಾಸ್ಟಿಕ್ ಸ್ಟಾರ್ಟಿಂಗ್ ಎಂಟ್ರಿಯಲ್ಲೇ ನೋಡಿ ಹೆಂಗಿದೆ ಈ ಥರ ಇದೆ ಎಂಟ್ರಿಯಲ್ಲಿ. ಈ ಥರ ವಿಕ್ಟೋರಿಯಾ ಮೆಮೋರಿಯಲ್ ನೋಡಿ. ಸೊ ನಾವು ಸ್ಟಾರ್ಟಿಂಗ್ ಎಂಟ್ರಿ ಮಾಡಿದ ತಕ್ಷಣ ಈ ಥರ ಇದೆ ಬಿಸಿದ್ರು. ಇಲ್ಲಿಂದ ನೋಡ್ಕೊಂಡ್ರೆ ಸೊ ನೀವು ನನ್ನ ಮುಖ ಯಾವಾಗ ನೋಡ್ತಾ ಇರ್ತೀನಿ. ನಿಮ್ಮ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನೋಡಿ. ಸೊ ನನ್ನ ಫೇಸ್ ಯಾವಾಗ ನೋಡ್ತಾನೆ ಇರ್ತೀನಿ. ಮುಂದೆ ಬರ್ತಾನೆ ಇರ್ತೀನಿ. ಬ್ಯಾಕ್ ಕ್ಯಾಮ್ರಾ ನೋಡಿ ನೋಡಿ ವಿಕ್ಟೋರಿಯಾ ಅಂದರೆ ವಿಕ್ಟೋರಿಯಾ ಮೆಮೋರಿಯಲ್ ಪಕ್ಕದಲ್ಲೇ ಸೇಂಟ್ ಕ್ಯಾಥಲಿಕ್ ಚರ್ಚ್ ಇದೆ. ಸೊ ನೀವು ಇಲ್ಲಿಂದ ಒಳಗಡೆ ಎಂಟ್ರಿ ನೋಡ್ಕೊಂಡು ಚರ್ಚ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಚರ್ಚ್ಗಳು. ಸೊ ಏಸು ಪ್ರಭು ಗೊತ್ತಲ್ಲ ಫ್ರೆಂಡ್ಸ್. ತಗೊಂಡ್ಬಿಟ್ಟು ಎಂಟ್ರಿ ಫೀಸ್ 10 ರೂಪೀಸ್ ಚಾರ್ಜ್ ಮಾಡ್ತಾನೆ. ಹಂಗೆ ಹೋಗ್ತಿದೆ ಮತ್ತು ಕರೆದ್ಬಿಟ್ಟು ಸೊ ಎಂಟ್ರಿ ಫೀಸ್ ತೊಗೊಂಬಂತಿದ್ರು. ಸೊ ಈ ಒಂದು ಚರ್ಚ್ ನೋಡ್ಕೊಂಡು ನಂಗೆ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಚರ್ಚ್ ಮಾತ್ರ. ಹೆಂಗಿದೆ ಗೊತ್ತಾ. ಸೊ ವೈಟ್ ಸ್ಟ್ರಕ್ಚರ್ ವೈಟ್ ಶೋನಿಂದ ಕಟ್ಟಿದ್ದಾರೆ. ಸೊ ಮೇರಿ ತಾಯಿ ಗೊತ್ತಲ್ಲ. ಸೊ ಯೇಸು ಪ್ರಭು ಅವರ ಒಂದು ದೇವಾಲಯ ಚರ್ಚು. ಅದು ಇಲ್ಲಿಂದ ನೋಡಿ ಹೆಂಗಿದೆ ಮಾಡಿ ಬ್ಯಾಕ್ ಕ್ಯಾಮ್ ಸ್ನೇಹಿತರೆ ನೋಡಿದ್ರೆ ಹೆಂಗಿದೆ ಮಾಡಿ ಚರ್ಚು. ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ ನಿಮ್ಗೆ ನೋಡಿ. ಫ್ಯಾಂಟಾಸ್ಟಿಕ್ ಅವರು ಚರ್ಚ್ ಮಾತ್ರ ನೋಡೋದು ಹೆಂಗಿದೆ ಅಂತ. ಸೊ ನಾವು ಒಳಗಡೆ ಹೋಗೋಣ. ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಚರ್ಚು ತುಂಬ ಚೆನ್ನಾಗಿದೆ. ಇಲ್ಲಿ ಪಕ್ಕದಲ್ಲಿ ಮುಂದೆ ಗಾರ್ಡನ್ನು ನೋಡಿ. ಅಷ್ಟೇ ನನಗೆ ಚರ್ಚ್ ಕವರ್ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ ಗುರು. ಯಾಕಂದರೆ ನನ್ನ ಹತ್ರ ಓನ್ಲಿ 4 hours ಮಾತ್ರ ಟೈಮ್ ಇದೆ ಇವಾಗ. ಸೊ ಇದರಲ್ಲಿ ಇಂಡಿಯನ್ ಮ್ಯೂಸಿಯಮ್ಮು ಮೆಟ್ರೋಗೆ ಹೋಗ್ಬಿಟ್ಟು ನಾನು ವಿವೇಕಾನಂದ ಅವರ ಒಂದು ಟೆಂಪಲ್ ನೋಡಬೇಕು. ಅದು ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ. ಅದಕ್ಕೆ ನಾನು ಇಷ್ಟೊಂದು ಓದಾಡ್ತಾ ಇದ್ದೀನಿ ನೋಡಿ. ಸೊ ಒಳಗಡೆ ಎಂಟ್ರಿ ಆಗೋಣ ಇವಾಗ. ಸೊ ಇಲ್ಲಿ ಬಂದ್ಬಿಟ್ಟು ಇನ್ಸೈಡ್ ಫೋನೆಲ್ಲ ಇಲ್ಲ ಒಳಗಡೆ. ಇಲ್ಲಿಂದ ಒಂದು ಮೂವಿ ತೋರಿಸ್ತೀನಿ ನೋಡಿ ಒಳಗಡೆ. ಸೊ ಇಲ್ಲಿ ಬಂದ್ಬಿಟ್ಟು ಯೇಸು ಪ್ರಭು ದೇವರಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿ ಅವರೆಲ್ಲ ಪ್ರೇಯರ್ ಮಾಡ್ಕೊತಾ ಇದ್ದಾರೆ. ಓಕೆ ನಾವು ಮಾತ್ರ ಟೈಮ್ ಇಲ್ಲ ಹೋಗೋಣ. ತುಂಬ ಚೆನ್ನಾಗಿದೆ ಚರ್ಚ್ ಮಾಡೋದು ಫ್ಯಾಂಟಾಸ್ಟಿಕ್ ಇದೆ.
ಇಂದಿರಾ ಗಾಂಧಿ ನೋಡಿ, ಇಂದಿರಾ ಗಾಂಧಿ. ಟಾಟಾ ಸ್ಟೀಲ್ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಟಾಟಾ ಸ್ಟೀಲ್ ಇಂಡಸ್ಟ್ರಿ ಇದೆ. ಸೊ ನಾವು ಬಂದ್ಬಿಟ್ಟು ಇಂಡಿಯನ್ ಮ್ಯೂಸಿಯಂ ಹೋಗ್ತೇವೆ. ಬಂದು ಹೋಗೋಣ. ಗಿಡ ಇದೆ ಬಂದಿದೆ ಹೋಗೋಣ ನಾವು. इंडियन म्यूजियम या ठीक है. ओड़ा ओड़ा ನೋಡಿ ಎಲ್ಲ साइड में खड़ेंगे किधर जाएगा ये 1 किलोमीटर है. ತುಂಬ ಬೇಸ ಬಸ್ ನಿಮಗೆ ಅಂತ ನೋಡಿ ಹೇಗಿದೆ ಅಂತ ಗೊತ್ತಿಲ್ಲ. ಹೆರಿಟೇಜ್ ಪಾರ್ಕ್ ಬಿಲ್ಡಿಂಗ್ ಕಲ್ಕತ್ತಾ. ಯಾಕಂದರೆ ಟೈಮ್ ಬಂದುಬಿಟ್ಟು 1 o'clock ಟೈಮ್ ಆಗಿದೆ. ಸೊ ತುಂಬ ಹೊಟ್ಟೆ ಸರಿ ಅವಾಗಿಂದ ಎಕ್ಸ್ಪ್ಲೋರ್ ಮಾಡ್ತಾನೆ ನಿಮ್ಗೆ ಟೈಮೇ ಇಲ್ಲ. ಯಾಕಂದರೆ ನನಗೆ 1 day ಮಾತ್ರ ಕಲ್ಕತ್ತಾ ಟೈಮ್ ಇದೆ. ಯಾಕಂದ್ರೆ ನಾಳೆ ಬಂದ್ಬಿಟ್ಟು ನಾನು ಸಿಲಿಗುರಿ ಅಸ್ಸಾಂ ಹೋಗ್ಬಿಡ್ಬೇಕಾಗುತ್ತೆ. ಅದಕ್ಕೆ ಅಸ್ಸಾಂಗೆ ಹೋಗೋಕ್ಕೆ ನನಗೆ ಇನ್ನು 2 days ಮಾತ್ರ ಟೈಮ್ ಇದೆ. ಸೊ ಇವತ್ತು 1 day ನಾನು ಆದಷ್ಟು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ನನ್ನ ಹತ್ರ ಟೈಮ್ ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ. ಯಾಕಂದರೆ ಇಂಡಿಯಾ ಫುಲ್ ನಾನು ಸ್ವಲ್ಪ ರಿಲ್ಯಾಕ್ಸ್ ಕವರ್ ಮಾಡೋಕ್ಕೆ ಅಸ್ಸಾಂ 7 seas ಹೋಗ್ಬಿಟ್ಟು ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಅಷ್ಟವರೆಗೂ ನಂಗೆ ರಿಲ್ಯಾಕ್ಸೇಷನ್ ಅನ್ನೋದು ಸೊ ಅಷ್ಟೊಂದು ಸಿಗೋಲ್ಲ. ಏನು ನೋಡ್ತಾರೆ ಬಂದ್ಬಿಟ್ಟು ನಿಮ್ಮ ಸಂಗೆ ನೋಡಿ ನೀವು. ಸೊ ಇಲ್ಲಿ ಊಟ ಮಾಡೋಕ್ಕಂತ ನಾನು ಬಂದಿದ್ದೀನಿ. ಊಟ ಮಾಡಿ ಬಂದರೆ ಇಲ್ಲಿ ಔಟ್ಸೈಡ್ ಊಟ ಇಲ್ಲೇನು ಊಟನೂ ಸಿಗೋಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಒಂದೇ ಹೋಟೆಲ್ ಇದೆ ಇಲ್ಲಿ. ನಾನು ಇಲ್ಲೇನು ಕೊಡ್ತಾರೆ ರೈಸ್ ಅಂತ ಇಲ್ಲಿ ನೋಡಿ ಎಷ್ಟು ನೋಡಿ ನಮ್ಮ ರೈಸು. ಸೊ ವೈಟ್ ರೈಸು ಸಬ್ಜಿ ಸಾಂಬಾರು ಇದೆಲ್ಲ ಕೊಡೋದು. ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನೋಡಿ. ಇದು ನೋಡಿ ಕಲ್ಕತ್ತಾ ನಾನು ಹೇಳ್ತಾನೆ ರೈಸ್ ನೀವು ಎಷ್ಟು ರೈಸ್ ಬೇಕಾದ್ರೆ ತಿಂತಾಯಿರಿ ಕೊಡ್ತಾ ಇರುತ್ತೆ ಅಂದ್ಬಿಟ್ಟು ನೋಡಿ ಇದೇ ಥರ. ಸೊ ಬಟ್ ರೈಸ್ ಬಂದ್ಬಿಟ್ಟು ಸ್ವಲ್ಪ ದಪ್ಪ ರೈಸ್ ನೋಡಿ. ನಮ್ಮ ರೈಸ್ಗೂ ಈ ರೈಸ್ ಸ್ವಲ್ಪ ಹಪ್ಪಳ ಕೊಟ್ಟಿದ್ದಾರೆ. ಸೊ ಬಂದ್ಬಿಟ್ಟು ಗೊತ್ತಲ್ಲ ಫ್ರೈಡ್ ಆನಿಯನ್ಸ್ ಇದು ಫ್ರೈಡ್ ಆನಿಯನ್ ಎಲ್ಲ ಏನು ಡಿಫ್ರೆಂಟ್ ಆಗಿದೆ. ಓಕೆ ಟೇಸ್ಟ್ ಮಾಡೋಣ. ಈ ಥರ ಇದೆಲ್ಲ ಕೊಡ್ತಾರೆ. ಸೊ ಓಕೆ ಬೆಸ್ಟ್ ಫುಡ್ಗಳು ಚೆನ್ನಾಗಿದೆ ಪರವಾಗಿಲ್ಲ. ಒಂದು ಸತಿ ನಾವು ಟೇಸ್ಟ್ ಮಾಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇದು ನಾವು ಊಟ ಮಾಡ್ತಾರೆ ಊಟ ಒಂದು ಸತಿ ನಾನು ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಫ್ರೈಡ್ ಆನಿಯನ್ಸ್ ಓಕೆ ಆಯ್ತು. ನೀವು ನಾರ್ತಲ್ಲಿ ಎಲ್ಲರೂ ಊಟ ಮಾತ್ರ ಫ್ಯಾಂಟಾಸ್ಟಿಕ್ ಗುರು. ದಾಲ್ ಕೊಡ್ತಾರೆ ರೈಸ್ ಕೊಡ್ತಾರೆ. ಸೊ ನೀವು ರೈಸ್ ಏನು ಗೊತ್ತಾ ಕಲ್ಕತ್ತಾ ಎಷ್ಟಾದ್ರೂ ಅನ್ಲಿಮಿಟೆಡ್ ರೈಸ್ ಫುಡ್ಡು ನಾರ್ತಲ್ಲಿ ಮತ್ತು ಬೆಸ್ಟ್ ಫೇವ್ರೆಟ್ ಫುಡ್ಡು ನಾರ್ತಲ್ಲಿ ಫುಡ್ಡಿಗೆ ನೀವು ಯಾವ ಥರ ಹೊರೆಯಂಗಿಲ್ಲ. ನಾರ್ತ್ ಈಸ್ಟ್ ಆಗಲಿ ನಾರ್ತಲ್ಲಾಗಲಿ ಸೌತ್ ಇಂಡಿಯಾನು ಪರವಾಗಿಲ್ಲ ಅಂತದಲ್ಲ. ಬಟ್ ನಾರ್ತ್ ಇಂಡಿಯಾ ಅಂತೂ ಫ್ಯಾಂಟಾಸ್ಟಿಕ್ ಫುಡ್ಡಲ್ಲಿ ನಿಮಗೂ ತುಂಬ ವೆರೈಟಿ ಫುಡ್ ಕೊಡ್ತಾರೆ. ರೈಸು ನೋಡಿ ಬಟ್ ರೈಸ್ ಹಚ್ಚಲಿ ನಿಮ್ಗೆ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಪರವಾಗಿಲ್ಲ. ಸ್ವಲ್ಪ ದಪ್ಪ ರೈಸು ಡಿಫ್ರೆಂಟು ನೀವು ಎಷ್ಟು ತಿಂದರೆ ಅಷ್ಟು ಕೊಡ್ತಾರೆ ನಾರ್ತಲ್ ರೈಸು. ಸೊ ಇದಕ್ಕೆ ಮತ್ತೆ ನೋಡಿ ರೈಸ್ಗೆ ಇದರಲ್ಲಿ ಬಟ್ ಡಿಫ್ರೆಂಟ್ ಎಲ್ಲ ಆಗ್ತದೆ ನೋಡಿ. ಡಿಫ್ರೆಂಟ್ ಆಗಿಬಿಟ್ಟು ಕೊಡ್ತಾರೆ. ತುಂಬ ಚೆನ್ನಾಗಿ ಫ್ಯಾಂಟಾಸ್ಟಿಕ್ ಇರುತ್ತೆ ರೈಸ್ ಮಾತ್ರ ಚೆನ್ನಾಗಿದೆ ರೈಸ್. ಸ್ನೇಹಿತರೆ ವೆಸ್ಟ್ ಬೆಂಗಾಲ್ ನಾನು ಹೇಳಿದ ಫುಡ್ ಬಂದು ಓನ್ಲಿ 60 rupees ಅನ್ಲಿಮಿಟೆಡ್ ಫುಡ್ ಬರೋ. ನೀವು ಎಷ್ಟಾದರೂ ತಿನ್ನಿಸೋ ಹೊಟ್ಟೆ ತುಂಬ ತಿನ್ಬೋದು. ಅನ್ಲಿಮಿಟೆಡ್ ಫುಡ್ ಕೊಡ್ತಾರೆ. ನೀವೆಲ್ಲಾದರೂ ಹೋಗಿ ವೆಸ್ಟ್ ಬೆಂಗಾಲಲ್ಲಿ ಕಮ್ಮಿ ಅಂದರೆ 50, 60, 70 ಥರ ಇರುತ್ತೆ. ಅನ್ಲಿಮಿಟೆಡ್ ನೀವು ರೈಸ್ ಬೇಕಾದ್ರೆ 2 ಸತಿ ತಿನ್ನಿ 3 ಸತಿ ತಿನ್ನಿ 4 ಸತಿ ತಿನ್ನಿ. ನಿಮ್ಗೆ ಎಷ್ಟು ರೈಸ್ ಬೇಕೋ ಅಷ್ಟು ತಿನ್ನಿ. ಸ್ಯಾಟಿಸ್ಫ್ಯಾಕ್ಷನ್ ಫ್ಯಾಂಟಾಸ್ಟಿಕ್ ಕೊಟ್ಟು ನೋಡಿ. ಎಲ್ಲ ಈ ಥರ ಪಾಪಾಡಂತೆ ಬಟ್ ಫ್ರೈಡ್ ಆನಿಯನ್ನು ಎಲ್ಲ ಕೊಡ್ತಾರೆ. ಸೊ ಫುಡ್ಡು ಮಾತ್ರ ಗುರು ವೆಸ್ಟ್ ಬೆಂಗಾಲಲ್ಲಿ ಫ್ಯಾಂಟಾಸ್ಟಿಕ್ ಫುಡ್ ಇದೆ. ಸ್ನೇಹಿತರೆ ಬಡಾ ಬಜಾರ್ ಬಡಾ ಬಜಾರ್ ಬಂದ್ಬಿಟ್ಟು ನಾನು ಊಟ ಮಾಡೋದು ಅದೇ ಸೇಮ್ ಪ್ಲೇಸ್ ಇವಾಗ ಊಟ ಆ್ಯಕ್ಚುಲಿ ಒಂದು ಪ್ಲೇಸ್ ಬಂದ್ಬಿಟ್ಟು ಬಡಾ ಬಜಾರ್ ಇದೆ. ಇಲ್ಲಿಂದ ಹೋಟೆಲ್ ಬಂದು ದೂರ ಆಗಬೇಕಾಗತ್ತೆ. ಹಾಯ್ ಬಾಯ್ ಹಲೋ ಬಾಯ್ ಹಾಯ್ ನೋಡಿ ಬಂದ್ಬಿಟ್ಟು ಊಟ ಮಾಡ್ತಾರೆ ನೋಡಿ. आपका नाम? मेरा नाम सिकंदर कुमार यादव. क्या नाम? सिकंदर कुमार यादव ಕುಮಾರ್ ಬಂದ್ಬಿಟ್ಟು ರೋಟಿ ನೋಡಿ ರೋಟಿ ಸ್ಪೆಷಲ್ ನೋಡಿ. ಮತ್ತು ರೋಟಿ ಬಂದ್ಬಿಟ್ಟು ಅಚ್ಚ ನಿಮ್ಗೆ ಹಾಂ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ರೋಟಿ ಸ್ಪೆಷಲ್ ನೋಡಿ ಏನು ಮಾಡ್ತಾರೆ ಅಂದ್ಬಿಟ್ಟು ರೋಟಿ ಮಾಡ್ತಾರೆ ನೋಡಿ. ಸೊ ಫ್ಯಾಂಟಾಸ್ಟಿಕ್ ರೋಟಿ ಮಾಡ್ತಾರೆ ನೋಡಿ. ಏನು ಮಾಡ್ತಾರೆ ಅಂದ್ಬಿಟ್ಟು ಬೆಂಕಿ ನೋಡಿದ್ರೆ ಇಲ್ಲಿ. ಸೊ ಬೆಂಕಿಯಲ್ಲಿ ಸುತ್ತಾಕೊಂಡ್ಬಿಟ್ಟು ಸಹ ರೋಟಿ ಮಾಡ್ತಾಯಿರ್ತಾರೆ ನೋಡಿ. ನೋಡಿದ್ರ ರೋಟಿ ಮಾಸ್ಟರ್ ಫ್ಯಾಂಟಾಸ್ಟಿಕ್ ರೋಟಿ. ಇಲ್ಲಿ ಮತ್ತೆ ನೀವು ನೋಡ್ಕೊಂಡ್ರೆ ನೋಡಿ ಸಬ್ಜಿ ಎಲ್ಲ ಸಿಗುತ್ತೆ. ಏನು ಸಿಗುತ್ತೆ ನೋಡಿ ಇಲ್ಲಿ ಮೆಣಸಿನಕಾಯಿ ಆಲೂಗಡ್ಡೆ ನೋಡಿರೋದಿಲ್ಲ. अब रोटी मास्टर है ना? अब रोटी मास्टर हाँ रोटी अच्छा बना रहे हैं. मास्टर बन रहे भाई मस्त ಮತ್ತು ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಯೂಸ್ ಮಾಡ್ತಿದ್ದಾರೆ ನೋಡಿದ್ರೆ ಇಲ್ಲಿ. ಸೊ ಹಂಗೆ ನಿಮ್ಗೆ ಇಲ್ಲಿ ನೋಡ್ಕೊಂಡ್ರೆ ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ವೆರೈಟಿ ಫುಡ್ ಎಲ್ಲ ಇರುತ್ತೆ ನೋಡಿದ್ರೆ. ರೈಸ್ ಇದೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಮ್ಮ ರೈಸ್ ಇಲ್ಲ. ನಮ್ಮ ರೈಸ್ ಸ್ವಲ್ಪ ದೊಡ್ಡ ರೈಸ್ ನೋಡಿ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ರೈಸ್ ನೋಡ್ರ. ನಿಮ್ದು ರೈಸ್ ಹೋಗ್ಕೊಂಡು ರೈಸು ಸೊ ಇದೆಲ್ಲ ಏನೇನಿದೆ फ्यांटास्टिक रैस खाना मिलता है. खाना कल ये ना कल भाई खाना बहुत अच्छा है. खाना कितना अच्छा है मतलब कल खाना. बहुत अच्छा खाना. आपका नाम? मेरा नाम प्रदीप यादव. अभी मास्टर बन रहा है क्या? मास्टर है. अभी मास्टर रोटी मास्टर है. हाँ खाना तो मस्त भाई. कल मैं खाया ना खाना कितना अच्छा है. इधर बड़ा बाजार में ये वाला खाना तो मस्त है आपका. इधर में सहारा इधर ना सहारा गेस्ट हाउस का पास ही आपका खाना बहुत अच्छा रहे.
ಸ್ನೇಹಿತರೆ ನೋಡಿ ಇಷ್ಟು ಬಂದ್ಬಿಟ್ಟು ಇವ್ರು ಹೆಂಗೆ ಅಂತ ಬೆಂಕಿಯಲ್ಲಿ ಸುಟ್ಬಿಟ್ಟು ಇದು ಮಾಡ್ತಾರೆ. ಸೊ ಇದು ನೋಡಿಕೊಂಡು ನೀವು ಎಲ್ಲ ಸೊ ಔಟ್ ಸೈಡ್ ನೋಡಿಲ್ಲ. ಸೊ ರೋಡ್ ಪಕ್ಕದಲ್ಲಿ ನೋಡಿಲ್ಲ, ಈ ಕಡೆ ನೋಡ್ಕೊಂಡು ನೋಡಿಲ್ಲ. ಸೊ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಎಲ್ಲ ಫುಲ್ ಊಟ ಮಾಡ್ತಾ ಇರ್ತಾರೆ ನಮಗೆ. ಸೊ ಓಕೆ, ಪರವಾಗಿಲ್ಲ, ತಿನ್ಬೋದು. ಸೊ ಇಲ್ಲಿ ನೋಡಿ ನೋಡಿ ಹೆಂಗೆ ಮಾಡ್ತಾರೆ ಬಿಟ್ಟು ನೋಡಿ ಬೆಂಕಿ. ಸೊ ಬೆಂಕಿ ಇಡ್ತಾ ಇರ್ತಾರೆ, ಹಂಗೆ ಇದು ಮಾಡ್ತಾರೆ ನೋಡಿ ಹಂಗೆಲ್ಲ. ಇದು ಮಾಸ್ಟರ್ अच्छा बन रहा है भाई, रोटी मस्त बन रहा है जरा। सूपर सूपर। नाम मुनेंद्र, एशियन ट्रैवलर। एशियन ट्रैवलर अभी करेगा, आपको दिखाएगा अभी। ಫ್ಯಾಂಟಾಸ್ಟಿಕ್ ಫುಡ್. ಓಕೆ, ನೋಡಿದ್ವಲ್ಲ ನೋಡಿ ಮಾಸ್ಟರ್ ಇವ್ರು ಬಂದ್ಬಿಟ್ಟು ಚೆಫ್ ಸ್ನೇಹಿತರೆ ನೋಡಿ ಬಂದ್ಬಿಟ್ಟು ನಮ್ಗೆ ಊಟ ಹಾಕ್ಕೊಡ್ತಿದ್ದಾರೆ. ಸೊ ಇವರು ಒಳ್ಳೆ ಫ್ರೆಂಡ್ಸ್ ನನಗೆ, ಇಲ್ಲೇ ತುಂಬ ಫ್ರೆಂಡ್ಸ್. ನಿನ್ನೆ ನಾನು ಇಲ್ಲೇ ತಿಂದೆ. ಸೊ ನನಗೆ ಈ ಒಂದು ಬಡ ಬಜಾರಲ್ಲಿ ನೋಡ್ಕೊಂಡ್ರೆ ನೀವು ಆಚೆ ಎಲ್ಲ ಇಲ್ಲಿಂದ ಹೋಟೆಲ್ ಬಂದು ತುಂಬ ಊಟ ದೂರ ಆಗೋದು, ಇಲ್ಲಿಂದ ನಿಮ್ಗೆ ರೈಸ್ ಏನು ಸಿಗೋಲ್ಲ. ಸೊ ಇವಾಗ ಇಲ್ಲಿ ಸಿಕ್ಕಿದ್ದೆ ತುಂಬ ಬೆಟರು. ಬಟ್ ಓಕೆ, ಪರವಾಗಿಲ್ಲ. ಯಾಕಂದರೆ ಇಲ್ಲೆಲ್ಲ ಬಡ ಬಜಾರ್ ಗೊತ್ತಲ್ಲ ನಿಮಗೆ. ಬಡ ಬಜಾರ್ ಅಂದರೆ ಸೊ ಚಿಕ್ಕ ಕಲ್ಕತ್ತ ಅಂದರೆ ನನಗೆ ಇರ್ತದೆ. ಇಲ್ಲಿ ನೋಡಿ ಈ ಕಡೆ ಎಲ್ಲ ಮೋರಿ ಹೋಗ್ತಾ ಇರುತ್ತೆ, ಮೋರಿ ಪಕ್ಕದಲ್ಲೆಲ್ಲೋ ಇಲ್ಲಿ. ಸೊ ಯಾಕಂದರೆ ನೀವು ಕ್ಲೀನ್ನೆಸ್ ತುಂಬ ಫ್ಯಾಂಟಾಸ್ಟಿಕ್ಕು ಥರ ಇದು ಬೇಕಂದ್ರೆ ಆಗೋಲ್ಲ. ಇಲ್ಲಿ ಬಂದ್ಬಿಟ್ಟು ನೋಡಿ. ಹಾಂ ಓಕೆ, ಸೊ ಬಂದ್ಬಿಟ್ಟು ನಾವು ರೈಸ್ ತಿನ್ನೋಣ. मैम चावल, हाँ 2 रोटी दे दो, 2 रोटी। ओके ओके, हाँ आप क्या लगा ನೋಡಿ ಎಕ್ಸ್ಪ್ಲೇನ್ ಮಾಡಿ. ಇವರೇ ಮಾಡ್ತಾರೆ, ನನಗೆ ಏನಾಗ್ತಾರೆ ಗೊತ್ತಿಲ್ಲ. ಓಕೆ ಬಾಯ್, ಆಪಿ ಕಾರೋ ದೇಖ್ಲೇಗ. ಓಕೆ, ಹಾಂ ನೋಡಿ ಮಾಡ್ತಾಯಿದ್ದಾರೆ ಮಾಸ್ಟರ್ ಅವರು. ಸೊ ಇವತ್ತು ಸ್ಪೆಷಲ್ ಫುಡ್ಡು ಅವರೇ ಮಾಡ್ತಾರೆ. ಇವತ್ತು ಏನು ಮಾಡ್ತಾರೋ ಗೊತ್ತಿಲ್ಲ, ಅವರೇ ಮಾಡ್ಕೊಡ್ತಾರೆ ಸ್ಪೆಷಲ್ ಫುಡ್. ನೋಡೋಣ, ನಂಗೆ ಹೆಂಗೆ ಗೊತ್ತಾ, ಪ್ರತಿಯೊಂದು ಸ್ಟೇಟಲ್ಲೂ ಸಿಗ್ತಾ ಇರ್ತಾರೆ ಗುರು, ಪ್ರತಿಯೊಂದು ಸ್ಟೇಟಲ್ಲಿ. ನಿಮಗೆ ಮತ್ತೆ ನಾನು ಹೇಳ್ಬಿಟ್ಟೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ನಂದು ಇವತ್ತು ನಾನು ಲಾಸ್ಟ್ ಇಲ್ಲಿ. ಸೊ ಕಲ್ಕತ್ತಾದಲ್ಲಿ ನಾನು ಬಂದ್ಬಿಟ್ಟು ನಾನು ಅಸ್ಸಾಮ್ಗೆ ಹೋಗ್ತೇನೆ. ಆ್ಯಕ್ಚುಲಿ ನಮ್ಮ ಪ್ಲಾನ್ ಚೇಂಜ್ ಆಯ್ತು. ನಾನು ಸಿಕ್ಕಿಮ್ಗೆ ಹೋಗ್ಬೇಕಿತ್ತು. ಸಿಕ್ಕಿಮಲ್ಲಿ ನಾನು ಸ್ಕಿಪ್ ಮಾಡಿದೆ, ಡಾರ್ಜಿಲಿಂಗ್ ಸ್ಕಿಪ್ ಮಾಡಿದೆ. ಯಾಕಂದರೆ ನಾನು 7 ಸೀಟರ್ಸ್ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ನಾನು ನೋಡ್ತೀನಿ. ಯಾಕಂದರೆ ಬಜೆಟ್ ಇವಾಗ ತುಂಬ ಓವರ್ ಆಯ್ತು ಬಜೆಟು. ನನಗೆ ಎಕ್ಸ್ಪೆಕ್ಟ್ ಮಾಡಿದ ಬಜೆಟ್ಗಿಂತ ಬಜೆಟ್ ತುಂಬ ಓವರ್ ಆಯಿತು. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಜೆಟು ಇಂಡಿಯಾ ಫುಲ್ ಆಲ್ ಓವರ್ ಇಂಡಿಯಾಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಅದು ಮೀರಿ ಹೋಗ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಜಾಗದಲ್ಲೂ ರೂಮ್ ಮಾಡಬೇಕು, ಗೊತ್ತಲ್ಲ ನಮಗೆ. ಸೊ ಇವತ್ತು ರೂಮ್ ಇಲ್ದಿರಂತೂ ಎಲ್ಲೂ ಸ್ಟೇ ಮಾಡೋಕ್ಕಾಗಲ್ಲ, ಇಷ್ಟೊಂದು ಸೆಕೆ. ಇನ್ನೊಂದು ಏನು ಗೊತ್ತಾ, ಸಮ್ಮರಲ್ಲಂತೂ ನಾರ್ಮಲ್ ಟೈಮಲ್ಲೂ ಸಹ ಈ ಥರ ವೆಸ್ಟ್ ಬೆಂಗಾಲು, ಜಾರ್ಖಂಡು ಇಲ್ಲೆಲ್ಲ ಸ್ಟೇ ಆಗಿ. ಯಾಕಂದರೆ ಎ ಸಿ ಇದ್ದರೆ ಮಾತ್ರ ಸ್ಟೇ ಆಗ್ಬೋದು, ನಾವು ಎ ಸಿ ಇಲ್ಲ ಸ್ಟೇ ಆಗೋಕ್ಕಾಗಲ್ಲ. ಬಟ್ ತಮಿಳ್ನಾಡಲ್ಲಂತೂ ನಾನು ಹೆಂಗೋ ಮುಗ್ದೋಯ್ತು, ಪರವಾಗಿಲ್ಲ. ಬಟ್ ಈ ಕಡೆ ಎಲ್ಲ ಸ್ಟೇ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ನೀವು ನೋಡ್ತಾ ಇದ್ದಾರೆ ಹೆಂಗಿದ್ದಾರೆ ಅಂದ್ಬಿಟ್ಟು ನೋಡಿ. ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಮ್ಗೆ ರೆಡಿ ಮಾಡ್ತಾರೆ ನೋಡಿ ಇಲ್ಲಿ. ಸೊ ಗೊತ್ತಿಲ್ಲ, ಅವರೇ ಸ್ಪೆಷಲ್ ಫುಡ್ಡೆಲ್ಲ ರೆಡಿ ಮಾಡ್ತಾರೆ ನೋಡಿ. ಇಲ್ಲಿ ಹಾಕ್ತಾರೆ ನೋಡಿ, ರೋಟಿ ದಾಲ್ ಎಲ್ಲ ಹಾಕ್ತಾರೆ ನೋಡಿ. ಇಲ್ಲಿ ಯಾವ ಥರ ಹೌದು, ಇವ್ರು ಹೆಂಗೆ ಗೊತ್ತಾ, ಇವತ್ತು ನಾನು ಚೂಸ್ ಮಾಡಿಲ್ಲ. ಸೊ ಇವರೇ ಆಗ್ತಾರೆ ಎಲ್ಲ. ನನಗೆ ನಿನ್ನೆ ಬಂದಿದ್ದಲ್ಲ, ಸೊ ನಿನ್ನೆ ನಾನು ಇಲ್ಲೇ ಊಟ ಮಾಡಿದೆ. ಸೊ ಇವತ್ತು ಸಹ ಇಲ್ಲೇ ಊಟ ಮಾಡ್ತಾಯಿದ್ದಾರೆ ಅವರು. ಓಕೆ, ನೋಡೋಣ ಏನು ಹಾಕ್ತಾರೆ ಅಂದ್ಬಿಟ್ಟು. ನಿಮಗೆ ಇದು ಫುಡ್ ಬ್ಲಾಗ್ ಥರ ಇದೆ. ಯಾಕಂದರೆ ಇವತ್ತು ನಾನು ಯಾವ ಥರ ಫುಡ್ ತಿಂತಾಯಿದ್ದೀನಿ ಅಂದ್ಬಿಟ್ಟು ನಾನು ರೋಟಿ ಬೈಡಲ್ಲ. ಓಕೆ, ಥ್ಯಾಂಕ್ ಯು. ನೋಡಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ರೋಟಿ. ಸೊ ರೋಟಿ ಥರ ಹಾಕ್ತಾರೆ, ರೋಟಿ सब्जी आलू वाला। हाँ भाई ठीक। तो आपका नाम? इधर बोल दो, इधर बोल दो, आपका नाम बोल दो। ಲಲನ್ ಕುಮಾರ್. ಇಲ್ಲಿ ಬಂದ್ಬಿಟ್ಟು ಇವ್ರು ಮಾಸ್ಟರ್ ಎಲ್ಲ ಇವ್ರು ಚೆಫ್ ಥರ ಇವರೆಲ್ಲ ಇಲ್ಲೇ ಮಾಡ್ತಾರೆ. ಅಂದರೆ ಊಟ ಎಲ್ಲ ಹುಡುಗ ಮಾಡ್ತಾನೆ, ಚಿಕ್ಕ ಹುಡುಗ. ನಾನು ನಿನ್ನೆ ಬಂದು ಎಲ್ಲ ಈ ಹುಡುಗ ಮಾಡ್ತಾನೆ, ಊಟ ಗೀಟ ಎಲ್ಲ ಪ್ರತಿಯೊಂದು ಹುಡುಗ ಮಾಡ್ತಾನೆ. ಓಕೆ, ನಾವು ಊಟ ಮಾಡೋಣ. ಈಗ ನಾವು ಟೇಸ್ಟ್ ಮಾಡೋಂಗಿದ್ದಾರೆ ಹೀಗೆ ರೀ. ಇಲ್ಲಿದೆ ನಮ್ಮ ಊಟ ಇವಾಗ. ನಾವು ಟೇಸ್ಟ್ ಮಾಡೋಂಗೆ ಅಂತ. खाना तो एकदम मस्त है। कल खाना सेम टेस्ट है। अच्छा है भाई खाना, अच्छा है भाई, मस्त है खाना, सुपर अच्छा बना रहा है। ಸೊ ಊಟ ಮಾತ್ರ ಇವರೇ ಮಾಡಿ ನೋಡಿ ಮಾಡ್ತಾರೆ. ಸೊ ರೋಟಿಯಲ್ಲಿ ಬೆಂಕಿಯಲ್ಲಿ ಸುಟ್ಟು ಕೊಡ್ತಾರೆ, ಹಚ್ಚಿದ್ದಾರೆ. ರೈಸ್ ಹಾಕ್ತಾರೆ ನೋಡಿ. ಸೊ ರೈಸು ಸಹ ಬಿಸಿ ಮಾಡಿ ಹಾಕ್ತಿದ್ದಾರೆ. ಇವಾಗ ನೋಡಿ ರೈಸ್ ಕೊಡ್ತಾರೆ ನೋಡಿ. ನಮ್ಮ ರೋಟಿ ಇವತ್ತು ಬಂದ್ಬಿಟ್ಟು ನಮ್ಮ ಊಟ ಎಲ್ಲ ಇವರೇ ನೋಡ್ಕೊಂಡ್ರೆ ಇವತ್ತು. ಸೊ ನಾನೇನು ಚಾರ್ಜ್ ಮಾಡ್ತಾಯಿಲ್ಲ, ಇವರೇ ಈಗ ನೋಡಲ್ಲ ಮಾಡ್ತಾರೆ ನೋಡೋರು. ಸೊ ರೈಸಿಗೆ ಸಾಂಬಾರು ಥರ ಹಾಕ್ಬಿಟ್ಟು ನಾವೆಲ್ಲ ಮಾಡ್ತಿಲ್ಲ ಥರ ನೋಡಿ, ಇದೇ ಥರ ನೋಡಿ ಇಲ್ಲಿ ಹಾಕ್ಬಿಟ್ಟು. ಹಾಂ ಹೀಗೆ ಬಿಡಲ್ಲ ನೋಡಿದ್ರ. ಸೊ
ಸೊ ನಮ್ಮ ರೈಸ್ಗಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ರೈಸ್ ಇದು ನೋಡಿ ಇದೆ ಅಂದ್ಬಿಟ್ಟು. ಇವತ್ತು ತುಂಬ ಊಟ ಕೊಡುತ್ತೆ, ಯಾಕಂದರೆ ಸೊ ಇವತ್ತೆಲ್ಲ ಇವರೇ ಪ್ರೊವೈಡ್ ಮಾಡ್ತಾರೆ ನಂಗೆ ಊಟ ಎಲ್ಲ. ಇದ್ದಿರೋ ಅಂಥವ್ರು ಊಟ ಪರವಾಗಿಲ್ಲ, ನೋಡೋಣ ಹಂಗಿದೆ ಅಂತ ಊಟ. ಪನ್ನೀರು ಅದು ಇದಾಗಿದ್ದಾರೆ. ಇನ್ನು ರೈಸು, ರೋಟಿ, ಆಲಿ ಕರ್ರಿ, ಸೊ ಮೆಣಸಿನ್ಕಾಯಿ ಚಿಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅವರು. ಖಾರ ಕೂಡ ತುಂಬ, ನಮ್ಮ ಖಾರ ಅಂತ ತುಂಬ ಖಾರ ಇರ್ತದೆ, ಪರವಾಗಿಲ್ಲ ತಿನ್ಬೋದು. ಸೊ ನೋಡಿ ಅದರಲ್ಲಿ ಸ್ಪೆಷಲ್ ಎಲ್ಲ ಆಗ್ತಾಯಿದೆ ನನಗೆ. ಯಾರು ನೋಡಿ ಬಂದುಬಿಟ್ಟು ಹಾಲು ಏನು ಗೊತ್ತಾ, ಬಟ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ದಾರೆ ಫುಡ್ ಎಲ್ಲ, ಪ್ರತಿಯೊಂದು ಪ್ರೊವೈಡ್ ಮಾಡ್ತಾಯಿದ್ದಾರೆ. ಸೊ ಚೆನ್ನಾಗಿದೆ ಫುಡ್ ಮಾತ್ರ ಫ್ಯಾಂಟಾಸ್ಟಿಕ್ ಕೊಡ್ಬೋದು ನೋಡೋಣ. ಇದು ಫುಡ್ ನೋಡಿ, ರೋಟಿ, ಸಬ್ಜಿ, ಇದು ಹಾಲು, ರೈಸ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂತ. ಸೊ ಫ್ಯಾಂಟಾಸ್ಟಿಕ್ ಕೊಟ್ಟಿದ್ದಾರೆ ನೋಡಿ, ನೋಡಿದ್ರ ಎಲ್ಲ ಫುಡ್ಡು ಕೊಟ್ಟಿದ್ದಾರೆ ಅವರು. ರೈಸ್ ಹೇಳ್ತಾನೆ ನೋಡಿ, ತುಂಬ ರೈಸ್ ಅದು ದಪ್ಪ ರೈಸ್, ನಾರ್ಮಲ್ ರೈಸ್ ಇಲ್ಲ ನೋಡಿ. ನಾರ್ಮಲ್ ರೈಸ್ಗೂ ನಮ್ಮ ರೈಸ್ಗೂ ತುಂಬ ಡಿಫ್ರೆಂಟ್ ಏನಿಲ್ಲ. ಸೊ ನೋಡಿ ನಾರ್ಮಲ್ ರೈಸ್ ಅಂತ ನಮ್ಮ ರೈಸ್ ಸ್ವಲ್ಪ ದಪ್ಪ ಇದೆ, ಈ ರೈಸ್ ನನಗೆ ನಮ್ಮದು. ತುಂಬ ಚೆನ್ನಾಗಿದೆ ರೈಸ್ ಅದು. ಅಚ್ಚಾ ರೈಸ್ ಫ್ಯಾಂಟಾಸ್ಟಿಕ್. ಸೊ ಇವರೇ ಮಾಡಿದ್ದು ನನಗೆ ಸ್ಪೆಷಲಾಗಿ ಮಾಡ್ಕೊಟ್ಟಿದ್ದಾರೆ ರೈಸ್ ನೋಡಿ. ಇದೇನು ಗೊತ್ತಾ, ಬಿಸಿ ಮಾಡಿ ಸಾಂಬಾರು ಹಾಕಿದ್ದಕ್ಕೆ ಇದು ಮಾಡಿ ಬೀಟ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಫ್ಯಾಂಟಾಸ್ಟಿಕ್ ಟೇಸ್ಟ್ ಮಾತ್ರ ನೋಡಿ ಹೆಂಗಿದೆ ಅಂತ, ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಗೊತ್ತಾ. ಸೂಪರ್. ಇಲ್ಲಿ ಫುಡ್ ನೋಡಿ, ಫುಡ್ಲ ಅವ್ರ ಅಂತೇಳಿ ಬರಬೇಕು. ಸೊ ಪ್ಲೇಸ್ ಬಿಟ್ಬಿಡಿ, ಯಾಕಂದರೆ ಪ್ಲೇಸ್ ಚೆನ್ನಾಗಿಲ್ಲ ವಾದ ಇದು ಅಂತ, ಅದ್ರ ಬಗ್ಗೆ ನಾವು ಥಿಂಕ್ ಮಾಡಬಾರ್ದು. ಯಾಕಂದರೆ ಊಟ ನೋಡ್ಬೇಕು ಮೇನ್ ನಾವು. ಸೊ ಕಲ್ಕತ್ತಾನ ಗೊತ್ತಲ್ಲ, ಜಾಗನೇ ಇಲ್ಲ ಗುರು, ಎಲ್ಲಿಂದ ಯೂಸ್ ಮಾಡೋಕ್ಕೆ. ಸೊ ಈಗ ಎಷ್ಟೊಂದು ಜನ ಕಲ್ಕತ್ತಲ್ಲಿ ಸಿಕ್ಕಿದಾಗ ತಿನ್ಕೊಂಡ್ಬಿಡ್ಬೇಕಷ್ಟೇ. ರೈಸ್ ಮಾತ್ರ ನಂಗೆ ಇಷ್ಟ ಆಯ್ತು. ಮತ್ತೇನು ಗೊತ್ತಾ, ಫುಲ್ ಊಟ ಕೊಟ್ಟಿದ್ದಾರೆ ನನಗೆ ಇವರು. ಚಪಾತಿ, ರೋಟಿ, ಅದು ಇದು ಸಬ್ಜಿ ಅಂತ ಎಷ್ಟೊಂದು ಊಟ ಗೊತ್ತಾ. ಸ್ನೇಹಿತರಲ್ಲಿ ನೋಡಿ ऊट ಎರಡು रोटी राइस भाई इतना सारा मेरा खाना दिया, ओनली 40 रुपये लिया. बहुत खाना दिया, अच्छा खाना दिया, पेट भर के खा सकता देखो. बट गुरु रईस ಗೊತ್ತಾ ನೀವು ಎಷ್ಟು ರೈಸ್ ಬೇಕಾಗ್ತೀನಿ ನೋಡಿ. ರೋಟಿ ಸಬ್ಜಿ ಬಿಸಿ ಅಗ್ಲಿ ಬಂದ್ಬಿಟ್ಟು 100 ರೂಪಾಯಿ ಮೇಲಾಗಿರುತ್ತೆ ಕಾಸ್ಟು. ಸೊ ದೋಸೆ ಅಂದ್ಬಿಟ್ಟು ಪಾಪ ಏನು ಬೇಡ ಅಂತ 40 ರೂಪೀಸ್ ನಾನು ಕೊಡ್ತೀನಿ, ಯಾಕಂದರೆ ಬಟ್ ಪಾಪ ಇದು ಆ ಥರ ಮಾಡಬಾರ್ದು ನಾವು ಪಾಪ ಅವ್ರಿಗೆ. ಸೊ 40 ರೂಪೀಸ್ ಮಾತ್ರ ಕೊಡಿ ಸಾಕು ಅಂತ ಹೇಳಿದ್ರು. ಆ್ಯಕ್ಚುಲಿ ರೈಸು ನಾನು ಫುಲ್ ತಿಂತಾಯಿದ್ದೀನಿ. ಓಕೆ ಬಾಯ್, ಮಿಲೇಗಾ ಬಾಯ್, ಥ್ಯಾಂಕ್ ಯು, ಬಾಯ್ ಮಿಲೇಗಾ, ಥ್ಯಾಂಕ್ ಯು, ಮಿಲೇಗಾ ಬಾಯ್, ಬಾಯ್, ಥ್ಯಾಂಕ್ ಯು, ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ ನಾನು ಸಿಗೋಣ ಬಂದ್ಬಿಟ್ಟು. ತುಂಬ ಲವ್ಲಿ ಪೀಪಲ್ ಅಪ್ಪ, ತುಂಬ ಫ್ರೆಂಡ್ಲಿ ಪೀಪಲ್ ಕೊಟ್ಟು ನಿಜವಲ್ಲ. ಬಾಯ್. ಯಾ ಪಕ್ಕ ಸ್ನೇಹಿತರೆ ಫುಡ್ಡು ಮಾತ್ರ ಕೊಟ್ಟಿದ್ದಾರೆ, ಫ್ಯಾಂಟಾಸ್ಟಿಕ್ ಫುಡ್ ಬರೋ ಪಾಪ. ಎಷ್ಟು ಚೆನ್ನಾಗಿ ಕೊಡ್ತಾರೆ ಫುಡ್ಡು. ಸೊ ರೋಟಿ ಅದು ಅವರು ಬಿಸಿ ಮಾಡ್ಕೊಳ್ಳೋದು ಪಾಪ. ಬಟ್ ಪ್ಲೇಸ್ ಹೆಂಗೆ ಗೊತ್ತಾ, ಇಲ್ಲಿ ಅಷ್ಟೊಂದು ಇಲ್ಲಿ ಎಲ್ಲ ಆಚೆ ತಿಂತಾರೆ. ಅಷ್ಟೊಂದು ಜಾಸ್ತಿ ಸ್ಪೇಸ್ ಇಲ್ಲ ಗೊತ್ತಲ್ಲ, ಚಿಕ್ಕ ಸ್ಪೇಸ್ ಮಾತ್ರ ಇದೆ ಇಲ್ಲಿ, ಅಷ್ಟೊಂದು ತಿನ್ನೋಕ್ಕಾಗಲ್ಲ ನಾವು. ಬಟ್ ನಮ್ಮ ಕ್ಲೀನ್ನೆಸ್ಸು ಒಂದು ಒಳ್ಳೆ ಹೋಟೆಲ್ ಇದೆ, ಬಡಾ ಬಜಾರ್ ಅಂತಿತ್ತು. ಕಲ್ಕತ್ತಾ ಎಲ್ಲ ತುಂಬ ಹಿಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ಒಳ್ಳೆ ಲವ್ಲಿ ಪೀಪಲ್, ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಗುರು. ನಾವು ಬಂದ್ಬಿಟ್ಟು ಇಷ್ಟೊಂದು ಬಿಸಿ ಇದೆಯಲ್ಲ, ಸೊ ನಾವು ಒಳಗಡೆ ಹೋದ ತಕ್ಷಣ ಚಿಲ್ಲ ಆಗ್ಬಿಡ್ತೀವಿ. ಅದು ಕನಾವ್ಗೆ ಓಕೆ. ಹಾಂ ನೋಡಿ, ಇಷ್ಟೊಂದು ಸೆಕೆ ಬಿಸಿ ಇದೆಯಲ್ಲ, ಬಂದ್ಬಿಟ್ಟು ಸ್ವರ್ಗ ತೋರಿಸ್ತೀನಿ ಮನೆ. ವಾವ್, ಡೋರ್ ಓಪನ್ ಮಾಡಿದ ತಕ್ಷಣ ಬರ್ತಾಯಿದೆ ಚೆನ್ನಾಗೆ ನೋಡಿ. ಬಂದ್ಬಿಟ್ಟು ಹೆವೆನ್ ಗೊತ್ತಲ್ಲ, ಸ್ವರ್ಗ ಅಂತ ನೋಡೋದ್ರಲ್ಲಿ. ಸೊ ಇಲ್ಲಿ AC ಬರ್ತಾ ಇರುತ್ತೆ. AC ಬಂದ ತಕ್ಷಣ ಇಷ್ಟೊಂದು ಬಿಸಿ ಇದ್ರೂ ಸ್ವರ್ಗದಲ್ಲಿದೆ ಗೊತ್ತಾ, ಇಷ್ಟೊಂದು ಚಿಲ್ಲಾಗಿದೆ ಗೊತ್ತಾ. ಓಕೆ, ಗುಡ್ ನೈಟ್.